ಹಾಯ್ ಹೆಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಪ್ರತಿ ಸಲ ವೀಡಿಯೋ ಮಾಡಬೇಕಿದ್ರೂ ಕೂಡ ಆಫ್ಟರ್ ಲಾಂಗ್ ಟೈಮ್ ವೀಡಿಯೋ ಮಾಡ್ತಾಯಿದ್ದೀನಿ ಅಂತಲೇ ಹೇಳ್ತೀನಿ. ತುಂಬಾ ಗ್ಯಾಪ್ ತೊಗೋತೀನಿ, ಬೇಜಾರು ಮಾಡ್ಕೋಬೇಡಿ. ತುಂಬ ಜನ ಎಷ್ಟೋ ಬೈಕೊಂಡಿರ್ತಾರೆ, ಇವ್ರು ಏನಿದು ಏನೋ ವೀಡಿಯೋ ಒಂದು ಮಾಡ್ತಾರೆ 6 ತಿಂಗಳು ರೆಸ್ಟ್ ತೊಗೋತಾರೆ ಅಂತ. ಬಟ್ ನನ್ನ ಸಿಚುವೇಶನ್ ಆಗಿದೆ, ಹಾಗಾಗಿ ನಾನು ವೀಡಿಯೋಸ್ ಮಾಡೋಕ್ಕಾಗ್ತಾಯಿಲ್ಲ. ಎಲ್ಲ ಹೇಳ್ತೀನಿ ಇನ್ನೊಂದು ವೀಡಿಯೋ ಮಾಡಿ ಡೀಟೇಲಾಗಿ. ಈ ವಿಡಿಯೋ ಮಾಡ್ತಾ ಇರೋ ಉದ್ದೇಶ ಏನಪ್ಪ ಅಂತ ಹೇಳಿದ್ರೆ, ನಾವು ಒಂದು ಹೊಸ ಬಿಸ್ನೆಸ್ನ ಶುರು ಮಾಡಬೇಕು ಅಂತ ಅಂದ್ಕೊಂಡು ಶುರು ಮಾಡ್ತಾ ಇದ್ದೀವಿ. ಅದು ಹೇಗೆಲ್ಲ ನಾವು ಸ್ಟಾರ್ಟ್ ಮಾಡಿದ್ವಿ ಅಂತ ಹೇಳ್ಬಿಟ್ಟು ಈ ವಿಡಿಯೋದಲ್ಲಿ ನಾನು ಹೇಳ್ತಾ ಇದ್ದೀನಿ. ಮತ್ತು ನಮಗಂತೂ ನಿಮ್ಮೆಲ್ಲರ ಸಪೋರ್ಟ್ ಬೇಕೇ ಬೇಕು ನಮ್ಮ ಈ ಬಿಸ್ನೆಸ್ಗಂತೂ. ಹಾಗಾಗಿ ನಾನು ಈ ವಿಡಿಯೋ ಮೂಲಕ ನಿಮ್ಮೆಲ್ಲರನ್ನೂ ಕೇಳ್ಕೊತಾ ಇದ್ದೀನಿ ಹೇಗೆಲ್ಲ ಆಯಿತು ಅಂತ ಹೇಳ್ಬಿಟ್ಟು. ನಾನು ತುಂಬ ಎಳೆಯೋದಿಲ್ಲ, ಏನು ಬಿಸ್ನೆಸ್ಸು ಹೇಗೆ ಏನು ಗೆಸ್ ಮಾಡಿ ಮುಂದಿನ ವೀಡಿಯೋದಲ್ಲಿ ಹೇಳ್ತೀನಿ ಅಂತ ಏನೂ ಹೇಳೋದಿಲ್ಲ, ಇವಾಗಲೇ ಹೇಳ್ತೀನಿ. ಎಲ್ರಿಗೂ ಕೂಡ ನಾವು ನಮ್ಮ ಬರ್ತ್ಡೇ ಇರ್ಬೋದು, ಆ್ಯನಿವರ್ಸರಿ ಇರ್ಬೋದು, ಏನೇ ಒಂದು ಹ್ಯಾಪಿ ಮೂಮೆಂಟ್ಸ್ನ ಒಂದು ಕಡೆ ಸೆಲೆಬ್ರೇಟ್ ಮಾಡ್ಕೋಬೇಕು, ಒಂದು ಡೆಕೋರೇಷನ್ ಇರಬೇಕು ಅದರಲ್ಲಿ ಅಂತ ಎಲ್ಲರಿಗೂ ಆಸೆ ಇರುತ್ತೆ. ಆದರೆ ಅದು ಎಲ್ಲರಿಗೂ ಅವ್ರ ಮನೆಯಲ್ಲೇ ಮಾಡ್ಕೊಳ್ಳೋಕ್ಕೆ ಕಷ್ಟ ಆಗುತ್ತೆ, ತುಂಬ ಪ್ರೈಸ್ ಜಾಸ್ತಿ ಇರುತ್ತೆ. ಅಂಥವ್ರು ಇವಾಗ ನಿಮಗೆ ಗೊತ್ತೇ ಇರುತ್ತೆ, ಪ್ರೈವೇಟ್ ಥಿಯೇಟರ್ ಅಂತ ಇರುತ್ತೆ, ಸೆಲೆಬ್ರೇಷನ್ ಹಾಲ್ ಏನಿರುತ್ತೆ ಅಲ್ಲಿ ಹೋಗಿ ಸೆಲೆಬ್ರೇಟ್ ಮಾಡ್ಕೊಂಡು ಬರ್ತೀರಾ ಅಲ್ವಾ. ಅದೇ ಥರನೇ ನಾವು ನಮ್ಮ ಗದ್ಗೆಲಿ ಶುರು ಮಾಡಿದ್ದೀವಿ. ಯಾಕೆ ಗದ್ಗೆಲಿ ಶುರು ಮಾಡಿದ್ದು ಅಂತ ಹೇಳಿದ್ರೆ, ಗದ್ಗೆಲಿ ಇದು ಇರಲಿಲ್ಲ. ಹಾಗಾಗಿ ಇಲ್ಲಿ ಸುತ್ತಮುತ್ತಲವ್ರಿಗೆ ಎಲ್ಲರೂ ಹುಣಸೂರು ಹೋಗಬೇಕು, ಇಲ್ಲ ಮೈಸೂರು ಹೋಗಬೇಕು, ಇಲ್ಲ ಕೋಟೆ ಹೋಗಬೇಕು, ಈ ಥರ ಇತ್ತು. ಹಾಗಾಗಿ ಇಲ್ಲಿಯವ್ರಿಗೂ ಕೂಡ ಅನುಕೂಲ ಆಗಲಿ ಅಂತ ಹೇಳ್ಬಿಟ್ಟು ನಮ್ಮ ಮೈಂಡಲ್ಲಿ ಬಂತು ಈ ಬಿಸ್ನೆಸ್ ನಾವು ಯಾಕೆ ಶುರು ಮಾಡಬಾರ್ದು ಅಂತ. ಅದಕ್ಕೋಸ್ಕರ ಇದನ್ನು ಶುರು ಮಾಡ್ತಾಯಿದ್ವಿ. ಒಂದು ಖಾಲಿ ರೂಮಲ್ಲಿ ನಾವು ಇದನ್ನು ಶುರು ಮಾಡಬೇಕು ಅಂತ ಹೇಳಿದ್ರೆ ಎಷ್ಟು ಕೆಲಸ ಇರುತ್ತೆ ಅಂತ ಅಂದರೆ, ಮೊದಲನೇದಾಗಿ ಪಾರ್ಟಿಷನ್ ಮಾಡ್ಕೋಬೇಕು ಅದನ್ನು. ಆಮೇಲೆ ಅದಕ್ಕೆ ಎಲೆಕ್ಟ್ರಿಷಿಯನ್ ವರ್ಕ್ ಇರ್ಬೋದು, ಮತ್ತು ಸೋಫಾಗಳಿರ್ಬೋದು ಅದಕ್ಕೆ ಹಾಕಬೇಕಾದಂಥದ್ದು, ಮತ್ತು ಒಳಗಡೆ ಏನು ಪ್ರಾಪ್ಸ್ ಯೂಸ್ ಮಾಡ್ತೀವಿ ನಾವು ಅದನ್ನು ಡೆಕೋರೇಷನ್ ಐಟಮ್ಸು ಅದನ್ನು ಪರ್ಚೇಸ್ ಮಾಡಬೇಕು. ಮತ್ತು ಮ್ಯಾಟ್ಸ್ ಎಲ್ಲ ಹಾಕಬೇಕು, ಅದಕ್ಕೆ ಸೌಂಡ್ ಸಿಸ್ಟಮ್ ಇರ್ಬೋದು, ಪ್ರೊಜೆಕ್ಟರ್ ಇರ್ಬೋದು, ಇದನ್ನೆಲ್ಲ ಕೂಡ ಪ್ರತಿಯೊಂದೂ ಯೋಚನೆ ಮಾಡಿ ಇದಕ್ಕೆ ಇಷ್ಟು ಬಜೆಟು ಅಂತ ಇಟ್ಟು, ಕೆಲಸದವ್ರು ಬೇರೆ ಮಧ್ಯೆ ಸಿಗೋದಿಲ್ಲ ನಮಗೆ. ಈಗ ವುಡ್ ವರ್ಕ್ ಇರ್ಬೋದು, ಅವ್ರನ್ನ ಯಾರ ಹತ್ರ ಮಾಡಿಸ್ಬೇಕು ಅನ್ನೋದೊಂದು ತಲೆಯಲ್ಲಿರುತ್ತೆ, ಅವ್ರ ಹತ್ರ ಇರ್ಬೋದು. ಮತ್ತು ಮಾಡಿಕೊಡ್ತಾರೆ, ಆದರೂ ನಮ್ಮ ಬಜೆಟಿಗೆ ತಕ್ಕಂಗೆ ಮಾಡಿಕೊಡೋರು ಬೇಕಿರುತ್ತೆ. ಮತ್ತು ಸೌಂಡ್ ಸಿಸ್ಟಮ್ ಇರ್ಬೋದು, ನಮ್ಮ ಬಜೆಟಿಗೆ ತಕ್ಕಂಗೆ ಪರ್ಚೇಸ್ ಮಾಡಬೇಕು. ಸೋಫಾನೂ ಅಷ್ಟೇ, ನಾವೊಂದು ಕ್ಯಾಲ್ಕುಲೇಟ್ ಮಾಡ್ಕೊಂಡಿದ್ವಿ, ಇಷ್ಟರಲ್ಲಿ ನಾವು ಕೆಲಸ ಮುಗಿಸ್ಬೇಕು ಅಂತ ಹೇಳ್ಬಿಟ್ಟು. ಅದೇ ಥರ ಮಾಡಿದ್ವಿ ಕೂಡ. ಆದರೆ ಈ ಮಧ್ಯದಲ್ಲಿ ಇರುತ್ತಲ್ಲ ಟೆನ್ಷನು, ಅದನ್ನು ಯಾರಿಗೂ ಹೇಳೋಕ್ಕಾಗೋದಿಲ್ಲ. ಅರುಣ್ಗೆ ರಜೆ ಇರೋದಿಲ್ಲ, ನಾನು ಬೇರೆ ಪಾಪು ಬಿಟ್ಟು ಅಲ್ಲಿ ವರ್ಕ್ ನೋಡೋಕ್ಕೆ ಹೋಗಬೇಕು, ಈ ಥರ ಆಗ್ತಾಯಿತ್ತು. ಆದ್ರೂ ಸಕ್ಸಸ್ಫುಲ್ಲಾಗಿ ಇದನ್ನು ನಾವು ಶುರು ಮಾಡಿದ್ದೀವಿ ಅಂತಲೇ ಹೇಳ್ಬೋದು. ಇದಕ್ಕೆ ನಿಮ್ಮೆಲ್ಲರ ಸಪೋರ್ಟು ಬೇಕೇ ಬೇಕು. ವುಡ್ ವರ್ಕ್ ಏನೋ ಮಾಡಿಸ್ಬೇಕು ಅಂದ್ಕೊಂಡ್ವಿ, ಆದರೆ ನಾನು ಅಂದ್ಕೊಂಡಷ್ಟು ಈಸಿ ಇರಲಿಲ್ಲ ವುಡ್ ವರ್ಕು. ನಾನು ಅಂದ್ಕೊಂಡೆ ಆ ಕಡೆ ಈ ಕಡೆ 2 ಶೀಟ್ ಹಾಕ್ಬಿಟ್ರೆ ಆಯಿತು, ಇದರಲ್ಲಿ ಏನಿರುತ್ತೆ ಅಂತ ತುಂಬ ಸಿಂಪಲ್ ಅಂತ ಅಂದ್ಕೊಂಡೆ. ಆದರೆ ಅಲ್ಲಿ ನೋಡಿದ್ಮೇಲೆ ಗೊತ್ತಾಯಿತು ಆ ಪ್ರೋಸೆಸ್ಸೇ ಬೇರೆ ಅಂತ ಹೇಳ್ಬಿಟ್ಟು. ಅದಂತೂ ತುಂಬ ಕಷ್ಟ ಇತ್ತು. ಆದರೂ ನಮ್ಗೆ ಆದಷ್ಟು ಬೇಗ ಮುಗಿಸ್ಕೊಟ್ರು, 1 or 2 ಡೇಸಲ್ಲೆಲ್ಲ ಮುಗಿಸ್ಕೊಟ್ಬಿಟ್ರು ನಮಗೆ. ಆದರೆ ನಮಗೆ ತುಂಬ ಕಷ್ಟ ಆಗಿದ್ದು ಈ ಮ್ಯಾಟ್ನ ಅಂಟಿಸೋದು. ಇದಕ್ಕೆ ಮಾತ್ರ ನೈಟೆಲ್ಲ ತೊಗೊಂಡಿದ್ದಾರೆ. 4 ಜನ ಇದ್ದರು, 4 ಜನನೂ ನೈಟೆಲ್ಲ ತೊಗೊಂಡು ಬೆಳಿಗ್ಗೆ ಫಿನಿಷ್ ಮಾಡಿಕೊಟ್ರು ನಮಗೆ. ಇದು ಹೆಂಗೋ ಫಿನಿಷ್ ಆಯಿತು, ಇದು ಸ್ವಲ್ಪ ನೀಟಾಗಿ ಬಂತು ನಮಗೆ. ನಮ್ಮ ಐಡಿಯಾ ಇದ್ದಿದ್ದು ಫುಲ್ ಎಲ್ಲ ಅಂಟಿಸ್ಬೇಕು ಅಂತ ಹೇಳಿಬಿಟ್ಟು. ಆಮೇಲೆ ಇದು ತುಂಬ ಕೆಲಸ ಹಿಡಿತದೆ ಅಂತ ಹೇಳಿಬಿಟ್ಟು ಏನು ಮಾಡಿದ್ವಿ, ಸ್ವಲ್ಪ ಪೇಂಟ್ ಮಾಡಿಸ್ಕೊಳ್ಳೋಣ ಅಂತ ಯೋಚನೆ ಮಾಡಿದ್ವಿ. ಫ್ರಂಟ್ಗೆ UV ಶೀಟ್ ತೊಗೊಂಡು ಬಂದಿದ್ವಿ, UV ಶೀಟ್ ಅಂಟಿಸ್ಕೊಳ್ಳೋಣ ಅಂತ ಹೇಳ್ಬಿಟ್ಟು. ಇದು UV ಶೀಟೇನೋ ತುಂಬ ಕೆಲಸ ಹಿಡಿಲಿಲ್ಲ, ಅದೆಲ್ಲ ಬೇಗನೆ ಆಗೋಯಿತು. ಸ್ವಲ್ಪ ಪೇಂಟ್ ಮಾಡಿಸ್ಕೊಳ್ಳೋಣ, ಫ್ರಂಟ್ ಬೇಡ ಬ್ಯಾಕ್ ಸೈಡು ಸ್ವಲ್ಪ ಪೇಂಟ್ ಮಾಡಿಸೋಣ ಅಂತ ಹೇಳ್ಬಿಟ್ಟು ಅದೊಂದು ಯೋಚನೆ ಮಾಡಿದ್ವಿ. ಎಲ್ಲ ನೀಟಾಗಿ ಕಂಪ್ಲೀಟ್ ಆಯಿತು. ಆದರೆ ನಮಗೆ ಮೇಯ್ನ್ ಬಂದು ಏನಂತ ಹೇಳಿದ್ರೆ ಎಲೆಕ್ಟ್ರಿಷಿಯನ್ ವರ್ಕೂ ಕೂಡ ಅರುಣ್ ಫ್ರೆಂಡ್ ಇದ್ದರು, ಅವ್ರಿಗೆ ಹೇಳಿದ್ವಿ, ಅವ್ರು ಬಂದು ಮಾಡಿಕೊಡ್ತಾರೆ ಅಂತ ಹೇಳ್ಬಿಟ್ಟು. ಅಷ್ಟರಲ್ಲಿ ನಾನು ಮ್ಯಾಟ್ ಫಿನಿಷಿಂಗ್ ಎಲ್ಲ ಹೆಂಗೆ ಬಂದಿದೆ ಅಂತ ಹೇಳ್ಬಿಟ್ಟು ಅರುಣ್ಗೆ ಹೇಳ್ತಾಯಿದ್ದೆ. ಇಲ್ಲಿ ಫ್ರಂಟಲ್ಲಿ ಈಗ ಬಂದಿದೆ, ಬ್ಯಾಕಲ್ಲಿ ಈ ಥರ ಆಗಿದೆ ಅಂತ ಎಲ್ಲ ಹೇಳ್ತಾಯಿದ್ದೆ. ಆದರೂ ಎಲ್ಲ ಅಷ್ಟು ಕಷ್ಟಪಟ್ಟು ಮಾಡಿಕೊಟ್ರಲ್ಲ ನಮಗೆ, ನಾವು ಅಂದ್ಕೊಂಡಿದ್ದಕ್ಕಿಂತ ಬೇಗನೆ ಮಾಡಿಕೊಟ್ರು, ಅದು ಖುಷಿಯಾಯಿತು. ಮತ್ತು ಎಲೆಕ್ಟ್ರಿಷಿಯನ್ ವರ್ಕ್ ಕೂಡ ಒಂದು ನೈಟಲ್ಲಿ ಮುಗಿಸ್ಕೊಟ್ರು ಅರುಣ್ ಫ್ರೆಂಡ್ ಬಂದುಬಿಟ್ಟು. ನಮಗಿನ್ನು ಮುಖ್ಯವಾದ ಕೆಲಸ ಏನಂತ ಹೇಳಿದ್ರೆ ಡೆಕೋರೇಷನ್ ಐಟಮ್ಸು, ಅದೇ ಬಂದಿಲ್ಲ ಅಂತಂದರೆ ಹೇಗಾಗುತ್ತೆ ಹೇಳಿ. ಆವಾಗ ಡೆಕೋರೇಷನ್ ಐಟಮ್ಸು ಕೂಡ ಅರುಣ್ ಫ್ರೆಂಡ್ನ ಕಳಿಸಿದ್ವಿ ಬ್ಯಾಂಗ್ಳೂರಿಗೆ, ಚಿಕ್ಕಪೇಟೆಗೆ. ನಾವಂತೂ ಹೋಗೋಕ್ಕಾಗಲ್ಲ ಅಂದ್ಬಿಟ್ಟು ಅವ್ರು ವೀಡಿಯೋ ಕಾಲ್ ಮಾಡಿ ಇಂತಿಂಥ ಐಟಮ್ಸು ಬೇಕು ಅಂತ ಎಲ್ಲ ಹೇಳಿ ಲಿಸ್ಟ್ ಮಾಡ್ಕೊಂಡಿದ್ದೆ. ಅವ್ರಿಗೆ ಹೇಳಿದ ತಕ್ಷಣ ಎಲ್ಲ ನಮಗೆ ಕೊರಿಯರ್ ಮಾಡಿಕೊಟ್ರು. ಸ್ವಲ್ಪ ಐಟಮ್ ಅವರೇ ತೊಗೊಂಡು ಬಂದು ಕೊಟ್ಟರು. ಇದು ವಿಡಿಯೋ ಬಂದು
ನಮ್ಮ ಇನಾಗ್ರೇಷನ್ ನಾಳೆ ಅನ್ನೋ ಹಾಗೆ ಹಿಂದಿನ ದಿನ ಮಾಡಿರೋದು. ಎಲ್ಲ ಚೆಕ್ ಮಾಡ್ಕೊತಾ ಇದ್ದೀನಿ ಯಾವುದ್ಯಾವ್ದು ಬಂದಿದೆ ಅಂತ ಹೇಳ್ಬಿಟ್ಟು. ಕೆಲವೊಂದು ಡ್ಯಾಮೇಜ್ ಬಂದಿತ್ತು, ಅವ್ರಿಗೆಲ್ಲ ವಾಟ್ಸಪ್ ಮಾಡಿದೆ ಹೀಗಾಗಿದೆ ಅಂತ ಹೇಳ್ಬಿಟ್ಟು. ಬಟ್ ನಮಗೂ ವಿಧಿ ಇಲ್ಲ, ಈಗ ಅದನ್ನೆಲ್ಲ ನಾವು ಕಂಪ್ಲೇಂಟ್ ಮಾಡ್ತಾ ಕೂತ್ಕೊಳ್ಳೋಕ್ಕಾಗಲ್ಲ ಅಂದ್ಬಿಟ್ಟು ಅದನ್ನೆಲ್ಲ ಒಂದು ಕಡೆ ಇಟ್ಟು ಯಾವುದೇ ಚೆನ್ನಾಗಿದೆ ಅದನ್ನೆಲ್ಲ ಚೆಕ್ ಮಾಡ್ತಾಯಿದ್ದೆ. ಅರುಣ್ ಬೇಗ ಬೇಗ ಕೆಲಸ ಮುಗಿಸು, ನಮಗಿನ್ನ ಟೈಮ್ ಇಲ್ಲ ಅಂತ ಹೇಳಿದ್ರು. ಅಷ್ಟರಲ್ಲಿ ಕೆಲಸ ಎಲ್ಲ ಮುಗಿಸ್ಕೊಂಡೆ. ಆದರೆ ನೀವು ನಂಬ್ತೀರಾ, ಇದನ್ನು 1 ವೀಕಲ್ಲಿ ಮಾಡಿದ್ದೀವಿ ನಾವು ಇಷ್ಟು ಕೆಲಸನ ಅಂತ. ಅಂದರೆ ನಾವು ಈ ಸಂಡೇ ಶುರು ಮಾಡಿ ನೆಕ್ಸ್ಟ್ ಫ್ರೈಡೇ ಒಳಗಡೆ ಕೆಲಸ ಮುಗಿಸಿರೋದು. ಅಷ್ಟು ಬೇಗ ಇನಾಗ್ರೇಷನ್ ಮಾಡಬೇಕು ಅಂತ ನಮ್ಮ ಮೈಂಡಲ್ಲಿತ್ತು. ಆವತ್ತು ನಾವು ಯಾವ ಡೇಟ್ ಅಂದ್ಕೊಂಡಿದ್ವಿ ಅದೇ ಡೇಟಲ್ಲಿ ಇನಾಗ್ರೇಷನ್ ಮಾಡಿದ್ರೆ ಸರಿ ಹೋಗುತ್ತೆ ಅಂತ ಅಂದ್ಕೊಂಡು ಯೋಚನೆ ಮಾಡಿ ಮಾಡಿದ್ವಿ. ಈವೆಂಟ್ ಮ್ಯಾನೇಜ್ಮೆಂಟ್ ಅನ್ನೋದು ನನ್ನ ತುಂಬ ವರ್ಷಗಳ ಕನಸು. ನಂಗೆ ತುಂಬ ಇಷ್ಟ ಈ ಥರ ಮಾಡಬೇಕು, ಈವೆಂಟ್ ಮಾಡಬೇಕು, ಸೆಲೆಬ್ರೇಷನ್ಗಳೆಲ್ಲ ನಾನು ಮಾಡಬೇಕು ಅನ್ನೋದು ತುಂಬ ದಿನದಿಂದ ಅನ್ಕೋತಾ ಇದ್ದೆ. ಅದು ಈ ವರ್ಷ ನನಗೆ ಕೈಗೂಡ್ತು ಅಂತಲೇ ಹೇಳ್ಬೋದು. ಇದರಲ್ಲೆಲ್ಲ ನನಗೆ ತುಂಬ ಇಂಟ್ರೆಸ್ಟ್ ಇತ್ತು ಮೊದಲಿಂದನೂ. ಅರುಣ್ಗೆ ಹೇಳ್ತಾ ಇದ್ದೆ ಈ ಥರ ನಾನು ಮಾಡಬೇಕು ಅಂತ ಹೇಳ್ಬಿಟ್ಟು. ಅವರು ಮಾಡೋಣ ಅಂತ ಹೇಳ್ತಿದ್ರು. ಇವಾಗ ಹೆಂಗೆ ಶುರು ಮಾಡಿದ್ವಿ ಅನ್ನೋದೇ ಗೊತ್ತಾಗಿಲ್ಲ ನಮಗೆ. ಇದ್ದಕ್ಕಿದ್ದಂಗೆ ಪಟ ಅಂತ ಎಲ್ಲ ಕೆಲಸ ಆಗೋಯಿತು. ಫೈನಾನ್ಷಿಯಲಿ ಇರ್ಬೋದು, ಒಂದು ಐಟಮ್ ತರೋದ್ರಿಂದ ಇರ್ಬೋದು, ಪ್ರತಿಯೊಂದೂ ಅಷ್ಟೇ ಎಷ್ಟು ಬೇಗ ಆಯಿತು ಅನ್ನೋದೇ ಗೊತ್ತಾಗಲಿಲ್ಲ ನಮಗೆ ಕೆಲಸ ಎಷ್ಟು. ಆದರೆ ಟೆನ್ಷನ್ ಅಂತೂ ಇದ್ದೇ ಇದೆ ಇದ್ರ ಹಿಂದೆ. ಆದ್ರೂ ನಾವು ಅಂದ್ಕೊಂಡಿದ್ದಕ್ಕಿಂತ ಬೇಗನೆ ಆಗೋಯಿತು. ಎಲ್ಲರೂ ಅದಕ್ಕೆ ಕೇಳೋದು, ಇದ್ದಕ್ಕಿದ್ದಂಗೆ ಏನು ನೀವು ಹೊಸ ಥರ ಮಾಡೇ ಬಿಟ್ರಿ, ಇವಾಗಲೇ ಯಾಕೆ ಮಾಡಿದ್ರಿ, ಇನ್ನೂ ಟೈಮ್ ತೊಗೋಬೋದಾಗಿತ್ತಲ್ಲ, ಪಾಪು ದೊಡ್ಡದಾದ್ಮೇಲೆ ಮಾಡ್ಬೋದಾಗಿತ್ತಲ್ಲ ಅಂತ ತುಂಬ ಜನ ಕೇಳಿದ್ರು. ಏನೋ ಗೊತ್ತಿಲ್ಲ, ನಮ್ಮ ಮೈಂಡಲ್ಲಿ ಇವಾಗ ಮಾಡಬೇಕು ಅಂತ ಬಂತು. ಅದೇನೋ ಹೇಳ್ತಾರಲ್ಲ, ಏನಾದ್ರು ಒಳ್ಳೆ ಕೆಲಸ ಮಾಡಬೇಕಂದ್ರೆ ತಡ ಮಾಡಬಾರ್ದು ಅಂತ ಹೇಳ್ಬಿಟ್ಟು, ಹಂಗಾಗಿ ಶುರು ಮಾಡೇ ಬಿಡೋಣ ಅಂತ ಹೇಳ್ಬಿಟ್ಟು ಮಾಡಿದ್ವಿ. ಎಲ್ಲ ಆಯಿತು. ಆದರೆ ಇದೊಂದು ಬ್ಯಾನರ್ ಬೋರ್ಡ್ ಒಂದು ಕಟ್ಟಲೇ ಇಲ್ಲ. ಆವಾಗ ನಮ್ಮ ಅತ್ತೆ ಮಾವ, ನಮ್ಮ ಅತ್ತಿಗೆ ಮಗ ಎಲ್ಲ ಸೇರಿಕೊಂಡು ನೈಟ್ 11 ಗಂಟೆ ಅನಿಸುತ್ತೆ ಆವಾಗ ಕಟ್ತಾ ಇದ್ದಾರೆ. ನಮ್ಮದು ಸ್ಟೇರ್ ಕೇಸ್ ಒಂದು ಕೀ ಬೇರೆ ಇರಲಿಲ್ಲ, ಆವಾಗ ಹಾಗೆ ಕೆಳಗಡೆ ಕಟ್ಟಿದ್ರು. ಹೋಗಿ ಕಣ್ಣೇ ಮುಚ್ಚಿರಲಿಲ್ಲ. ನಾವು ಮಲಗದೆ 12 ಗಂಟೆ ಆಗಿತ್ತು. ಮತ್ತು 5 ಗಂಟೆಗೆ ಬರಬೇಕು ಅಂತ ಹೇಳಿದ್ರೆ ನಾವು ಒಂದು 3 ಗಂಟೆಗೆ ಎದ್ದು ರೆಡಿ ಆಗಬೇಕು. ಪಾಪು, ನಾನು ಎಲ್ಲ ರೆಡಿ ಆಗಬೇಕು, ಅವನು ಅದ್ಭುತ ಎಲ್ಲ ರೆಡಿ ಆಗಬೇಕು ಅಂತ ಹೇಳ್ಬಿಟ್ಟು ಬೆಳಗ್ಗೆನೇ ಎದ್ದು ಬಂದ್ವಿ. ಹೆಂಗೋ ಪೂಜೆನೂ ಕೂಡ ಖುಷಿಯಾಗಿ ಆಯಿತು. ನಾವು ಸ್ವಲ್ಪ ಜನನ ಇನ್ವೈಟ್ ಮಾಡಿದ್ವಿ ಕೂಡ, ತುಂಬ ಏನು ಇನ್ವೈಟ್ ಮಾಡಿರಲಿಲ್ಲ, ಸ್ವಲ್ಪ ಜನನ ಇನ್ವೈಟ್ ಮಾಡಿದ್ವಿ. ಅಂದರೆ ನಮ್ಮ ಕ್ಲೋಸ್ ರಿಲೇಟಿವ್ಸ್ ಯಾರಿದ್ದಾರೆ, ಅಕ್ಕಪಕ್ಕದ ಮನೆಯವರು, ಫ್ರೆಂಡ್ಸು, ಹಾಗಾಗಿ ಇನ್ವೈಟ್ ಮಾಡಿದ್ವಿ. ಪೂಜೆನೂ ಶುರು ಆಯಿತು. ಪೂಜೆಲೂ ಕೂಡ ನಮಗೆ ಈ ಪೂಜೆ ಮಾಡಿಸ್ಬೇಕು, ಆ ಪೂಜೆ ಮಾಡಿಸ್ಬೇಕು, ಇದರಿಂದ ಈ ಫಲ ಅನ್ನೋದು ನಮ್ಗೆ ಗೊತ್ತಿರಲಿಲ್ಲ. ಅದನ್ನೆಲ್ಲ ನಮಗೆ ಹೇಳ್ಕೊಂಡು ಪೂಜೆ ಮಾಡಿಸಿದ್ರು. ಖುಷಿಯಾಯಿತು. ಕೊನೆಯಲ್ಲಿ ಹೋಮ ಎಲ್ಲ ಚೆನ್ನಾಗಾಯಿತು. ದೇವದೇವ ನಮಸ್ಕಾರಂ ಸಮರ್ಪಯಾಮಿ. ಅರ್ಚಿತಾ ಸರ್ವಟ್ಟದೆ ಸುಮೇಸ್ತದೆ ಲಕ್ಷ್ಮೀನಾರಾಯಣಂ ಸಮರ್ಪಯಾಮಿ. ಅವಧೂತಂ ಸಮರ್ಪಯಾಮಿ. ಓಂ ಜಾತವೇದಸೇ ಸರ್ವಸ್ವಮವರಾದೇತೋನಿತಾತವೇದಃ ಪುನರ್ಗಾಣಿಶ್ವಾದನಾವೇವ ಸಿಂಹಂ ನಿರ್ದಾಗೆ ಅಗ್ನಿಷ್ಠದೇ ದುರ್ದಾಮುಖಂ ಸಿಂಹಂ ಮೇಷಣಂ ಭದ್ರಂ ಮೃತ್ಯೋಮೃತ್ಯೋಮಾಂ ಯಸ್ವಾಹಾಂ ಲಕ್ಷ್ಮಣಸಿಂಹಾಯ ನಮಃ. ಓಂ ಉಗ್ರಂ ವೀರಂ ಮಹಾವಿಷ್ಣುಂ ಜಲಂತಂ ನಮಃ. ಓಂ ವಾರುಣ್ಯೇ ನಮಃ. ಓಂ ಗಾಯತ್ರ್ಯೇ ನಮಃ. ಓಂ ಸರಸ್ವತಿ ಹೇರಂ ವದಾಯಾಂ ನಮೋ ವಿದಾಯಾಂ ನಮಃ. ದೀರ್ಘಾಯುರ್ನಿವಾರಯ ಸ್ವಾಹಾ. ನಮಃ. ಓಂ ನಮೋ ಹೇರಂ ವದಾಯಾಂ ನಮೋ ವಿದಾಯಾಂ ನಮಃ. ಓಂ ಜಾತವೇದಸೇ ಸುನಮಾವಸ್ವಮವರಾದೆ ಯತೋನಿತಾದಿವಿದಃ ಸರ್ವದುರ್ಗಾಣಿಶ್ವಾದುನಾವೇವ ಸಿಂಧುಂ ದುರ್ಗಾಸ್ತೆ ಕಾಲಪತ್ಯಾಯ ನಮಸ್ತೆ ದಕ್ಷಿಣಾಗ್ನೇಯೇ ನಮಸ್ತೆ ವಿಶ್ವಶ್ವದೇ ವ್ಯಕ್ತಂ ನಿತ್ಯತೆ ಪ್ರಾರ್ಥನಂ ದಾಪ್ಯ ಶ್ರೀ ಗುರುಭ್ಯೋ ನಮಃ ಪರಗುರುಭ್ಯೋ ನಮಃ ದೇವಗುರುಭ್ಯೋ ನಮಃ ಮೂಲಗುರುಭ್ಯೋ ಸ್ಮಿನ್ನಮದ ಅನ್ಯಾದೇ ಸಮುದ್ರಂ ಗುರುಗಳು ದಾಸ್ವಾಹ ಆಸ್ವಾಸದೇ ನಮಃ. ಅಲ್ಬೇಡಿ ದೇವತಾ ಕಾಕಿ ನಮಸ್ಕಾರ ಎಲ್ಲ ಹಾಕಿ ನೀವಲ್ಲಿ ಈಸ್ಕೊಂಡು ಕೈಯಿಂದ ಈಸ್ಕೊಂಡು ಎಲ್ಲ ಬರ್ತದೆ.
ಪೂಜೆ ಎಲ್ಲ ಮುಗಿದ್ಮೇಲೆ ಹಾಗೆ ಒಂದೆರಡು ಫೋಟೋಸ್ಗಳನ್ನ ತೊಗೊಂಡ್ವಿ, ಜೊತೆಗೆ ಬಂದಿದ್ದವ್ರ ಜೊತೆಲೆಲ್ಲ ಫೋಟೋಸ್ಗಳೆಲ್ಲ ತೊಗೊಂಡ್ವಿ. ತುಂಬ ಜನ ಇನ್ವೈಟ್ ಮಾಡಿದ್ವಿ, ಆದರೆ ಸ್ವಲ್ಪ ಜನ ಅಷ್ಟೇ ಬಂದಿದ್ದು. ನಮ್ಮ ಸೆಲೆಬ್ರೇಷನ್ ಹಾಲ್ ನೇಮ್ ಬಂದು ನಿಮ್ಮ ಸೆಲೆಬ್ರೇಷನ್ ಪ್ಯಾರಡೈಸ್ ಅಂತ ಹೇಳಿ. ನಿಮ್ಮೆಲ್ಲ ರೀತಿಯ ಶುಭ ಸಮಾರಂಭಗಳನ್ನ ಬಂದು ಮಾಡ್ಕೋಬೋದು. ಬರ್ತ್ಡೇ, ಆ್ಯನಿವರ್ಸರಿ, ಗ್ರೂಮ್ ಟು ಬಿ, ಬ್ರೈಡ್ ಟು ಬಿ, ಪ್ರಪೋಸಲ್, ಪ್ರೈವೇಟ್ ಥಿಯೇಟರ್ ಕೂಡ ಇರುತ್ತೆ. ರೀಸನಬಲ್ ಪ್ರೈಸಲ್ಲಿ ಇಂಡೋರ್ ಮತ್ತು ಔಟ್ಡೋರ್ ಇವೆಂಟ್ಸ್ ಕೂಡ ನಾವು ಮಾಡಿಕೊಡ್ತೀವಿ. ಸ್ಕ್ರೀನ್ ಮೇಲೆ ನಮ್ಮ ನಂಬರ್ ಹಾಕಿರ್ತೀನಿ, ನೀವು ಆ ನಂಬರ್ಗೆ ಬೇಕಾದ್ರೆ ಕಾಂಟ್ಯಾಕ್ಟ್ ಮಾಡ್ಬೋದು. ಮತ್ತು ವಿತ್ ½ kg ಕೇಕ್ ಕೂಡ ನಿಮಗೆ ಫ್ರೀ ಇರುತ್ತೆ. ಒಳ್ಳೆ ರೀಸನಬಲ್ ಪ್ರೈಸಲ್ಲೇ ನಾವು ಮಾಡಿಕೊಡ್ತೀವಿ. ಯಾರು ಇತ್ತು ಅಂತ ಹೇಳಿದ್ರೆ ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿರೋದಕ್ಕೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಮತ್ತೊಂದು ವಿಡಿಯೋ ಜೊತೆ ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಆದಷ್ಟು ಶೇರ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್.